ಹರೇ ಕೃಷ್ಣ. ಸಪ್ತ ಮಾತೆಗಳ ಮಹಿಮೆ. ಒಮ್ಮೆ ಕೃಷ್ಣನು ತನ್ನ ತಂದೆ ವಸುದೇವ ಅವರ ಮನೆಗೆ ಬಂದಾಗ ಅಲ್ಲಿದ್ದ ಎಲ್ಲ ತಾಯಿಯಂದರಿಗೂ ಪಾದ ನಮಸ್ಕಾರ ಮಾಡಿದನು. ಅದರಲ್ಲಿ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ಜನ್ಮದಾತ್ರಿ. ಆದರೆ ಕೃಷ್ಣನು ಯಾರನ್ನು ಬೇರ್ಪಡಿಸಲಿಲ್ಲ, ಎಲ್ಲರನ್ನೂ ಸಮಾನ ಪ್ರೀತಿಯಿಂದ ಗೌರವಿಸಿದನು. ಆದ್ದರಿಂದ ಕೃಷ್ಣನು ಲೋಕಕ್ಕೆ ಒಂದು ಮಹಾನ್ ಪಥವನ್ನು ಕಲಿಸಿದನು. ತಾಯಿತನ ಕೇವಲ ಜನ್ಮನ್ನು ಕೊಡುವುದಲ್ಲ, ಪ್ರೀತಿ, ಕಾಳಜಿ, ತ್ಯಾಗ ಮತ್ತು ಆಶೀರ್ವಾದ ಇರುವುದೇ ತಾಯಿತನ. ನಮ್ಮ ಧರ್ಮದಲ್ಲಿ ಪೂಜಿಸಬೇಕಾದ 7 ಜನ ತಾಯಿಯಂದಿರು ಯಾರೆಂದರೆ ನಮ್ಮ ಜನ್ಮದಾತ್ರಿ, ನಮ್ಮ ಗುರುವಿನ ಪತ್ನಿ, ಬ್ರಾಹ್ಮಣನ ಪತ್ನಿ, ರಾಜಪತ್ನಿ, ಗೋಮಾತೆ, ರಾತ್ರಿಯು, ಭೂಮಾತೆ. ಈ 7 ಜನ ತಾಯಿಯಂದಿರನ್ನು ನಾವು ಗೌರವಿಸಿ ಸೇವಿಸಬೇಕು, ಪೂಜಿಸಬೇಕು. ಏಕೆಂದರೆ ಅವರ ಆಶೀರ್ವಾದ ಜೀವನವನ್ನು ಪವಿತ್ರಗೊಳಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು 9ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಪಿತಾಹಂ ಅಸ್ಯ ಜಗತಾ ಮಾತಾ ದಾತ ಪಿತಾಮಹ. ಭಗವಂತನು ತಾಯಿಯ ರೂಪದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಆದ್ದರಿಂದ ತಾಯಿಯನ್ನು ಗೌರವಿಸಿ ಎಂದು ಭಗವಂತನೇ ಹೇಳಿದ್ದಾನೆ. ದೇವರು ಎಲ್ಲ ಕಡೆ ಇರುವುದಿಲ್ಲ, ಆದ್ದರಿಂದ ತಾಯಿಯನ್ನು ಸೃಷ್ಟಿಸಿದ್ದನು. ಹರೇ ಕೃಷ್ಣ.